ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸಂಜಯ್ ಅಂತ. ನಾನಿವತ್ತು 10 ತಿಂಗಳು ಆಯಿತು ಜರ್ಮನಿಗೆ ಬಂದು. ಸೊ ನಾನು ಏನೇನು ಮಾಡಿದೆ, ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ, ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ. ಸೊ ನೋಡೋಣ ಮುಂದೆ. ಅಂದರೆ ನನಗೇನು ಅಟ್ಲೀಸ್ಟ್ ವೀಕ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನು, ಜರ್ಮನಿಲಿ ಏನು ಮಾಡ್ತಾಯಿದ್ದೀನಿ, ಇದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಫಸ್ಟು ಬಂದಾಗ ತುಂಬ ಒಂಥರ ಭಯ ಆಯಿತು. ಬಿಕಾಸ್ ಇದು ನನ್ನ ಸೆಕೆಂಡ್ ಟೈಮು ಬೇರೆ ಕಂಟ್ರಿಗೆ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ವರ್ಕ್ ಮೇಲೆ ಹೋಗಿದ್ದೆ, ಬಟ್ ಅದು 2 ತಿಂಗಳಿಗೆ ಹೋಗಿದ್ದೆ ಅಷ್ಟೇ. ಬಟ್ ಫಸ್ಟ್ ಟೈಮು ಮನೆಯೆಲ್ಲ ಬಿಟ್ಟು ಇಷ್ಟು ದೂರ ಬಂದಿರೋದು ಇದೇ ಫಸ್ಟ್ ಟೈಮು ಓದೋಕ್ಕೆ ಅಂತ. ಸೊ ಕರೆಂಟ್ಲಿ ನಾನು ಮಾಸ್ಟರ್ಸ್ ಮಾಡ್ತಾಯಿದ್ದೀನಿ ಟೆಕ್ನಿಷಿಯನ್ ಇಂಗೋಲ್ಸ್ಟೆಡಲ್ಲಿ. ಮತ್ತು ನನ್ನ ಕೋರ್ಸ್ ಬಂದು ಗ್ಲೋಬಲ್ ಫೋರ್ಸೈಟ್ ಆ್ಯಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಬಂದಾಗ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸೊ ಬಂದಾಗ ತುಂಬ ಭಯ ಇತ್ತು. ಅದಲ್ದಲೇ ನಾನು ಬಂದಿದ್ದು ಮಾರ್ಚ್ 2024 ಸೊ ಅವಾಗ ತಾನೇ ವಿಂಟರ್ ಮುಗಿತಾಯಿತ್ತು, ಬಟ್ ಕಂಪ್ಲೀಟ್ ಮುಗ್ದಿರಲಿಲ್ಲ. ಬಂದಾಗಂತೂ 5 ಡಿಗ್ರಿ 1 ಡಿಗ್ರಿ ಎಲ್ಲ ಇತ್ತು. ಸೊ ಫಸ್ಟ್ ಬಂದಾಗ ಇಂಡಿಯಾದಲ್ಲಿ ನಾನು ಇದ್ದಿದ್ದು ಹಾಸನ ಅರಸೀಕೆರೆಯಲ್ಲಿ. ಸೊ ಅಲ್ಲಿ ಟೆಂಪ್ರೇಚರು 25-28, ಕಮ್ಮಿ ಅಂದರೆ 24 ಇರ್ತಿತ್ತು. ಬಟ್ ಇಷ್ಟೆಲ್ಲ ಕಡಿಮೆ ಇರ್ತಿರಲಿಲ್ಲ. ಬಂದಾಗ ತುಂಬ ಚಳಿ ಆಗ್ತಾಯಿತ್ತು. ಅದಲ್ದಲೇ ಹೀಟರ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಒಂದು ವಾರ ತಗೊಂತು ಅಡ್ಜಸ್ಟ್ ಆಗೋಕ್ಕೆ. ಸೊ ಬಂದಾಗ ಇಲ್ಲಿ ಫ್ರೆಂಡ್ಸ್ ಮಾಡ್ಕೊಳೋದು ತುಂಬ ಮುಖ್ಯ. ಬಿಕಾಸ್ ಅವರೇ ನೆಕ್ಸ್ಟ್ ನಿಮಗೆಲ್ಲ ಹೆಲ್ಪ್ ಮಾಡೋದು, ಗೈಡ್ ಮಾಡೋದು. ಸೊ ನಂಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು. ಸೊ ಅದೊಂದು ಅಡ್ವಾಂಟೇಜು. ಮತ್ತು ಇನ್ನು ಅದಾದಮೇಲೆ ಜರ್ಮನ್ ಲ್ಯಾಂಗ್ವೇಜು. ಸೊ ಜರ್ಮನ್ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟು ಜರ್ಮನಿಗೆ ಬಂದರೆ. ಸೊ ಬೇಸಿಕಲಿ ಬೆಂಗಳೂರಲ್ಲಿ ಹೆಂಗೆ ನಾವು ಕನ್ನಡ ಮಾತಾಡಿದ್ರೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವೋ, ಅದೇ ಥರ ಜರ್ಮನಿಲಿ ಜರ್ಮನ್ ಗೊತ್ತಿದ್ರೆ ನಿಮ್ಮ ಕೆಲಸಗಳು ಈಸಿಯಾಗಿ ಆಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಜರ್ಮನ್ನ ನೀಟಾಗಿ ಕಲ್ತ್ಕೊಂಬನ್ನಿ. ಲೆವೆಲ್ ಅಂತ ಏನಿಲ್ಲ. ಸೊ ನಿಮ್ಗೇನಂದರೆ ನೀಟಾಗಿ ಮಾತಾಡೋಕ್ಕೆ ಬರಬೇಕು. ಸೊ ಏನಾದ್ರು ಬೇಕಂದರೆ ಅದು ಜರ್ಮನ್ನಲ್ಲಿ ಯಾವ ಥರ ಹೇಳೋದು ಅಟ್ಲೀಸ್ಟ್ ಅದಾದ್ರು ಕಲ್ತ್ಕೊಂಬನ್ನಿ. ಸೊ ಅಷ್ಟು ಗೊತ್ತಿದ್ರೆ ಫಸ್ಟ್ ಬಂದಾದಮೇಲೆ ಇನ್ನು ಮಿಕ್ಕಿದ್ದು ಜರ್ಮನ್ನ ಇಂಪ್ರೂವ್ ಮಾಡ್ಕೋಬೋದು. ಆಮೇಲೆ ನನ್ನ ಕೋರ್ಸ್ ಬಗ್ಗೆ ಹೇಳೋದಾದರೆ, ಕೋರ್ಸ್ ತುಂಬ ಚೆನ್ನಾಗಿದೆ. ಸೊ ಕೋರ್ಸಲ್ಲಿ ಪ್ರಾಜೆಕ್ಟು ಫಸ್ಟ್ ಸೆಮಲ್ಲಿ 2 ಪ್ರಾಜೆಕ್ಟ್ ಮತ್ತು 3 ಥಿಯರಿ ಇತ್ತು. ಅಷ್ಟೇನು ಡಿಫಿಕಲ್ಟ್ ಇರಲಿಲ್ಲ. ಬಟ್ ಇಲ್ಲಿ ಓದೋದು ಡಿಫ್ರೆಂಟ್ ಇರುತ್ತೆ, ಇಂಡಿಯಾ ಥರ ಇರೋಲ್ಲ. ಸೊ ಇಂಡಿಯಾದಲ್ಲಿ ಹೆಂಗೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಓದ್ಬಿಟ್ಟು ಬರಿತೀವಿ, ಆ ಥರ ನಡೆಯೋಲ್ಲ. ಫಸ್ಟಿಂದನೇ ಓದ್ತಾ ಇರಬೇಕಾಗುತ್ತೆ. ಆ್ಯಂಡ್ ಪ್ರಾಜೆಕ್ಟು ಅಷ್ಟೇ ಇಂಡಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡೋದು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸು ಹೈ ಇರುತ್ತೆ. ಇಂಡಿಯಾದಲ್ಲಿ ನಾನು ಯಾವತ್ತೂ ಈ ಥರ ರಿಸರ್ಚ್ ಪೇಪರ್ ಎಲ್ಲ ಓದಿ ಸ್ಟಡಿ ಮಾಡಿ ಬರೆದಿರಲಿಲ್ಲ. ಸೊ ಸ್ವಲ್ಪ ಟೈಮ್ ತಗೊಂತು ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ. ಆಮೇಲಿಂದ ಬಂದಮೇಲೆ ನನ್ನ ಮೇನ್ ಗೋಲ್ ಇದ್ದಿದ್ದು ಹೊರಗಡೆ ಸುತ್ತಾಡಬೇಕು ಅಂತ. ಸೊ ಆದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಂದ ತಕ್ಷಣ ಮ್ಯೂನಿಕ್ ಹೋದ್ವಿ, ಆಮೇಲೆ ಸ್ಟುಟ್ಗಾರ್ಟ್ ಪಾಸ್ಟ್ ಮ್ಯೂಸಿಯಮಿಗೆ ಹೋದ್ವಿ. ಆಮೇಲೆ ಸಮ್ಮರ್ ಹಾಲಿಡೇಸ್ ಇತ್ತು, ಆವಾಗ ಪ್ರಾಗ್ ಹೋದ್ವಿ. ಆಮೇಲೆ ಇಲ್ಲೇ ವಾಲ್ಕನ್ಸೆ ಅಂತ ಇದೆ, ಇಲ್ಲಿಗೆ ಹೋದ್ವಿ. ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲೂ ನಾನು ಜಾಸ್ತಿ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಬಗ್ಗೆ ಹೇಳೋದಾದರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ಸೊ ಸೀನಿಯರ್ಸು ಅಷ್ಟೇ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ಕರೆಂಟ್ಲಿ ನಾನು ಸೆಕೆಂಡ್ ಸೆಮ್ಮಲ್ಲಿದ್ದೀನಿ. ಸೊ ಆ್ಯಂಡ್ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ನಾನು ವಾರದಲ್ಲಿ 3 ದಿನ ಕಾಲೇಜಿಗೆ ಹೋಗ್ತೀನಿ, 2 ದಿನ ವರ್ಕ್ ಮಾಡ್ತೀನಿ, ಇನ್ನೊಂದು ದಿನ ಅಲ್ಲಿ ಇಲ್ಲಿ ಅಡ್ಡಾಡೋಕೆ ಹೋಗ್ತೀವಿ. ಸೊ ಮೇನ್ ರೀಸನ್ ಏನಪ್ಪ ಈ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರೋದು ಅಂದರೆ, ಏನಾದ್ರು ಒಂದು ಪರ್ಪಸ್ ಇರಲಿ ಲೈಫಲ್ಲಿ ಅಂತ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನನ್ನ ಬಗ್ಗೆ ನಾನು ನೆನ್ನೆಗಿಂತ ಇವತ್ತು ಬೆಟರ್ ಇದ್ದೀನ ಅಂತ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಈ ಯೂಟ್ಯೂಬ್ ವಿಡಿಯೋ ಶುರು ಮಾಡೋಣ ಅಂದ್ಕೊಂಡೆ. ತುಂಬ ಡಿಲೇ ಆಯಿತು ಶುರು ಮಾಡೋಕ್ಕೆ. ತುಂಬ ಮುಂಚೆನೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ, ಮುಂದೆ ಆಗ್ತಾನೇ ಇದೆ. ಸೊ ಇವತ್ತು ಫೈನಲಿ ಟೈಮ್ ಆಗಿದೆ. ಆ್ಯಂಡ್ ಇವತ್ತು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ವಿಂಟರ್ ಅಂದರೆ ತುಂಬ ಡಿಪ್ರೆಸ್ಸಿಂಗು ಅದು ಇದು ಅಂತ ಹೇಳ್ತಾಯಿದ್ರು. ನಾನು ತುಂಬ ಭಯ ಪಡ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು, ವಿಂಟರ್ ಸಮ್ಮರ್ ಅಂತ ಏನಿಲ್ಲ, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಂತ. ಸೊ ಸಮ್ಮರ್ಗಿಂತ ವಿಂಟರು ಕೂಡ ಚೆನ್ನಾಗಿದೆ ಅಂತ. ಏನು ಚಳಿ ಏನಿಲ್ಲ, ಚಳಿ ಜಾಸ್ತಿ ಆದರೆ ಥರ್ಮಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇವತ್ತು ನೋಡ್ಬೋದು ಬಿಸಿಲು ಕೂಡ ಸಖತ್ತಾಗಿದೆ. ಸೊ ಅದಕ್ಕೆ ಹೊರಗಡೆ ಬಂದು ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಸೊ ಇದು
ಸ್ಟಾರ್ಟಿಂಗು. ಇನ್ನು ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ವಾರದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ. ಸೊ ನೋಡೋಣ, ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಶೇರ್ ಮಾಡ್ತೀನಿ. ಮತ್ತು ಆದರೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ. ನೋಡೋಣ ಏನೇನಾಗುತ್ತೆ, ಗೊತ್ತಿಲ್ಲ. ಏನು ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನಿಲ್ಲ, ಸುಮ್ಮನೆ ಅಪ್ಲೋಡ್ ಮಾಡೋಣ, ನನ್ನದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಣ ಅಂತ. ಏಕೆಂದರೆ ಕನ್ನಡದಲ್ಲಿ ಅಷ್ಟು ಯೂಟ್ಯೂಬರ್ಸು ಜರ್ಮನಿಲಿದ್ದು ವಿಡಿಯೋ ಅಪ್ಲೋಡ್ ಮಾಡೋರು ಕಡಿಮೆ. ಸೊ ನನಗೂ ಕನ್ನಡದಲ್ಲೇ ಮಾಡಬೇಕಂತ ಆಸೆ. ಸೊ ಅದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೋಡೋಣ, ಏಕೆಂದರೆ ನಾನು ಈ ಥರ ವೀಡಿಯೋಸ್ ನೋಡಿಕೊಂಡೇ ಬಂದಿರೋದು. ನಾನೇನು ಯಾವ ಕನ್ಸಲ್ಟೆನ್ಸಿ ತಗೊಂಡಿಲ್ಲ, ಏನಿಲ್ಲ, ಬರೀ ಬೇರೆಯವ್ರನ್ನ ಕೇಳ್ಕೊಂಡು ಅವ್ರದ್ದು ಹೆಲ್ಪಲ್ಲೇ ಬಂದಿದ್ದು. ಸೊ ಅದು ಕೂಡ ನನಗೆ ಹೆಲ್ಪ್ ಆಯಿತು, ಅವರಿಂದನೂ ತುಂಬ ಕಲಿತೆ. ಸೊ ಇಲ್ಲಿ ಬಂದಮೇಲೂ ಹೆಲ್ಪ್ ಆಯಿತು. ಸೊ ನಾನೇನು ಹೇಳೋದಪ್ಪ ಅಂದರೆ, ನಿಮಗೆ ಟೈಮ್ ಇದೆ ಅಂತಂದರೆ ನೀವೇ ಮಾಡಿ, ಎಲ್ಲ ಪ್ರೋಸೆಸ್ಸು ಇದೇನು ಡಿಫಿಕಲ್ಟ್ ಇಲ್ಲ. ಸೊ ನೋಡಿ, ಕನ್ಸಲ್ಟೆನ್ಸಿ ನಾನಷ್ಟು ರೆಕಮೆಂಡ್ ಮಾಡಲ್ಲ, ಏಕೆಂದರೆ ನೀವೇ ಮಾಡ್ಬೋದು. ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕವರ್ ಲೆಟರ್ ಬರೆಯೋದಾಗಲಿ, CV ಬರೆಯೋದಾಗಲಿ, ಸುಮ್ಮನೆ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮತ್ತು ದುಡ್ಡು ವೇಸ್ಟ್ ಮಾಡಬೇಡಿ ಕನ್ಸಲ್ಟೆನ್ಸಿಗೆ. ಸೊ ಇದು ನನ್ನ ಬಗ್ಗೆ. ಸೊ ಇಲ್ಲಿ ಬಂದಮೇಲೆ ನಾನು ತುಂಬ ಬೇರೆ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಮತ್ತು ಕಂಫರ್ಟ್ ಝೋನಿಂದ ಭಾಳಷ್ಟು ಸಲ ಹೊರಗಡೆ ಹೋಗಿ ನನಗೆ ಏನು ಬೇಕೋ ಅದನ್ನು ತಗೊಂಡಿದ್ದೀನಿ. ಸೊ ಇನ್ಮೇಲೆ ಇನ್ನೂ ಜಾಸ್ತಿ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತೀನಿ, ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ರೀಸನ್ನು ಇಲ್ಲಿಗೆ ಬಂದಿದ್ದಕ್ಕೆ. ಸೊ ನೋಡೋಣ, ಹಿಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಿದ್ದೀನಿ. ನೀವು ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತಲೂ ಹೇಳಿ. ನನಗೇನು ಗೊತ್ತಿಲ್ಲ. ಸೊ ನಾನು 0ಇಂದ ಸ್ಟಾರ್ಟ್ ಮಾಡ್ತಿರೋದು. ನನಗೇನು ಯಾವ ವೆಬ್ಸೈಟ್ ಗೊತ್ತಿಲ್ಲ, ಎಡಿಟ್ ಮಾಡೋಕ್ಕೆ ಯಾವ ಥರ ವೀಡಿಯೋ ಮಾಡೋದೇನು ಗೊತ್ತಿಲ್ಲ. ಸುಮ್ಮನೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಸೊ ಫೈನಲಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.